ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಳಗಾವಿಯಲ್ಲಿ ನಾಳೆಯಿಂದ ಅಸಲಿ ರಾಜಕೀಯ ಆಟ ಶುರು ಆಗ್ಲಿಕ್ಕಿದೆ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡು ಆಗಿದೆ. ಸಿಕ್ಕಿರುವ ಹಲವು ಅಸ್ತ್ರಗಳನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಾರೆ ಅನ್ನುವಂಥದ್ದು ವಿಪಕ್ಷವಾಗಿ ಈಗ ಬಹಳ ಮುಖ್ಯ ಆಗಿದೆ. ಸೊ ನಾಳೆಯಿಂದ ಅಸಲಿ ಆಟ ಆರಂಭ ಆಗುತ್ತಾ? ವಿಪಕ್ಷ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಗಡಿನಾಡಿನಲ್ಲಿ ನಾಳೆ ರೈತರ ಕಹಳೆ ಮೊಳಗಲಿದೆ. ಅನ್ನದಾತರ ಸಾರಥ್ಯದಲ್ಲಿ ನಾಳೆ ಬಿಜೆಪಿ ಹೋರಾಟವನ್ನ ಮಾಡಲಿಕ್ಕಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕಿದ್ದಾರೆ ಬಿಜೆಪಿಯವರು. ಬೆಳಗಾವಿಯಲ್ಲಿ ನಾಳೆ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಈ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ಬಿಜೆಪಿಯ ಈ ಹೋರಾಟ ಇರುತ್ತೆ. 20,000 ರೈತರೊಟ್ಟಿಗೆ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ. 20,000 ರೈತರು ಅಲ್ಲಿ ಸೇರ್ಲಿಕ್ಕಿದ್ದಾರೆ. ಸೂಕ್ತ ಬೆಂಬಲ ಬೆಲೆಗೆ ಆಗ್ರಹಿಸಿ ಮೆಗಾ ಸಮರವನ್ನ ರೈತರು ನಡೆಸಲಿಕ್ಕಿದ್ದಾರೆ. ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ನಾಯಕರು ತಯಾರಾಗಿದ್ದಾರೆ. ಸದನದ ಒಳಗೂ ಸಮರಕ್ಕೆ ಕೇಸರಿ ಬ್ರಿಗೇಡ್ ರಣತಂತ್ರವನ್ನ ರೂಪಿಸ್ತಾ ಇದೆ. ನಾಳೆ 20,000 ರೈತರೊಂದಿಗೆ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪವರ್ ಫೈಟ್, ದ್ವೇಷ ಭಾಷಣ ತಡೆ ಮಸೂದೆ ವಿಚಾರ ಪ್ರಸ್ತಾಪ ಆಗುತ್ತೆ. ಸಿಎಂ ಡಿಸಿಎಂ ವಾಚ್ ವಾರ್ ತಾರಕಕ್ಕೆ ಇರುವ ಸಾಧ್ಯತೆ ಇದೆ. ನಾವು ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಿಂದ ಕೂಡ ಬರೋರಿದ್ದಾರೆ. ಕನಿಷ್ಠ 20-25 ಸಾವಿರ ಜನ ಸೇರ್ತಾರೆ. ಮುತ್ತಿಗೆಯನ್ನು ಹಾಕ್ತೇವೆ ನಾಳೆ ದಿನ. ಯಾಕೆಂದರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಪತ್ರವನ್ನು ಬರೀತಾರೆ. ಈ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿನೇ ಇಲ್ಲ. ಎಲ್ಲವೂ ಕೂಡ ಕೇಂದ್ರದ ಮೇಲೆ ದೂರುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ನಾಳಿನ ಸಿದ್ಧತೆಗಳನ್ನು ತಾವೇ ನೋಡ್ತಿದ್ದೀರಿ. ಈಗಾಗಲೇ ಡಯಾಸ್ ಹಾಕಿದೆ, ಮುಖಂಡರುಗಳೆಲ್ಲರೂ ಬಂದಿದ್ದಾರೆ, ಜನ ಸೇರ್ತಾರೆ. ಯಾಕಂದರೆ ರೈತರ ಸಮಸ್ಯೆಗಳು, ಈ ಪಕ್ಷ ರೈತ ಮತ್ತು ದಲಿತರ ಪರವಾಗಿರ್ತಕ್ಕಂಥ ಪಕ್ಷ. ಅದರಿಂದಾಗಿ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ರೈತ ಪರವಾದ ಧ್ವನಿ ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡಲಿ. ಪಾದಯಾತ್ರೆ ಇರುತ್ತಾ, ರ್ಯಾಲಿ ಇರುತ್ತಾ, ಹೇಗೆ ಸರ್? ಇಲ್ಲಿಂದ ನಾವು ಜನ ಇಲ್ಲಿ ಬರ್ತಾರೆ, ಇಲ್ಲಿ ಸಭೆ ಆಗುತ್ತೆ, ಇಲ್ಲಿಂದ ಪಾದಯಾತ್ರೆ ಹೊರಡಬೇಕು ಅಂತೇಳಿ ಮಾತಾಡ್ಕೊಂಡಿದ್ದೀವಿ. ಬಟ್ ಯಾವ ರೀತಿ ಸರ್ಕಾರ ಸಹಕರಿಸ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಜಾಥಾ ಏನಾದರೂ ಇರುವಂಥದ್ದು, ಯಾಕಂದರೆ ಪೊಲೀಸರು ಅನುಮತಿ ಕೊಡೋದಕ್ಕೆ ನಿರಾಕರಣೆ ಈಗಲೇ ಮಾಡ್ತಿದ್ದಾರೆ. ನೋಡಿದಾಗ ಯಾವ ರೀತಿ ಮುಂದುವರಿಸ್ಬೋದು ಅನ್ಸುತ್ತೆ ಸರ್? ಈ ಸರ್ಕಾರ ನಾವು ಯಾವುದೇ ಈ ರೀತಿಯ ಹೋರಾಟಗಳನ್ನು ಸಹಕರಿಸದೇ ಇರತಕ್ಕಂಥದ್ದು, ಅದನ್ನು ಸ್ನಬ್ ಮಾಡಲಿಕ್ಕೆ ಅವ್ರು ಮಾಡೇ ಮಾಡ್ತಾರೆ. ಆದರೂ ಕೂಡ ನಮ್ಮ ಇದನ್ನು ತಡೆಯಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದು ರೈತರ ಧ್ವನಿ. ಆ ರೈತರ ಸಮಸ್ಯೆಗಳನ್ನು ನಾವು ಹೇಳಿದೆ ಇನ್ನೇನಕ್ಕೆ ಬೆಳಗಾವಿಗೆ ಬರಬೇಕು? ಆ ಕಾರಣದಿಂದ ನಾವು ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ, ಮಾಡೇ ಮಾಡ್ತೇವೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಳಗಾವಿಯಲ್ಲಿ ನಾಳೆಯಿಂದ ಅಸಲಿ ರಾಜಕೀಯ ಆಟ ಶುರು ಆಗ್ಲಿಕ್ಕಿದೆ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡು ಆಗಿದೆ. ಸಿಕ್ಕಿರುವ ಹಲವು ಅಸ್ತ್ರಗಳನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಾರೆ ಅನ್ನುವಂಥದ್ದು ವಿಪಕ್ಷವಾಗಿ ಈಗ ಬಹಳ ಮುಖ್ಯ ಆಗಿದೆ. ಸೊ ನಾಳೆಯಿಂದ ಅಸಲಿ ಆಟ ಆರಂಭ ಆಗುತ್ತಾ? ವಿಪಕ್ಷ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಗಡಿನಾಡಿನಲ್ಲಿ ನಾಳೆ ರೈತರ ಕಹಳೆ ಮೊಳಗಲಿದೆ. ಅನ್ನದಾತರ ಸಾರಥ್ಯದಲ್ಲಿ ನಾಳೆ ಬಿಜೆಪಿ ಹೋರಾಟವನ್ನ ಮಾಡಲಿಕ್ಕಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕಿದ್ದಾರೆ ಬಿಜೆಪಿಯವರು. ಬೆಳಗಾವಿಯಲ್ಲಿ ನಾಳೆ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಈ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ಬಿಜೆಪಿಯ ಈ ಹೋರಾಟ ಇರುತ್ತೆ.
20,000 ರೈತರೊಟ್ಟಿಗೆ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿ. 20,000 ರೈತರು ಅಲ್ಲಿ ಸೇರ್ಲಿಕ್ಕಿದ್ದಾರೆ. ಸೂಕ್ತ ಬೆಂಬಲ ಬೆಲೆಗೆ ಆಗ್ರಹಿಸಿ ಮೆಗಾ ಸಮರವನ್ನ ರೈತರು ನಡೆಸಲಿಕ್ಕಿದ್ದಾರೆ. ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ನಾಯಕರು ತಯಾರಾಗಿದ್ದಾರೆ. ಸದನದ ಒಳಗೂ ಸಮರಕ್ಕೆ ಕೇಸರಿ ಬ್ರಿಗೇಡ್ ರಣತಂತ್ರವನ್ನ ರೂಪಿಸ್ತಾ ಇದೆ. ನಾಳೆ 20,000 ರೈತರೊಂದಿಗೆ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪವರ್ ಫೈಟ್, ದ್ವೇಷ ಭಾಷಣ ತಡೆ ಮಸೂದೆ ವಿಚಾರ ಪ್ರಸ್ತಾಪ ಆಗುತ್ತೆ. ಸಿಎಂ ಡಿಸಿಎಂ ವಾಚ್ ವಾರ್ ತಾರಕಕ್ಕೇರುವ ಸಾಧ್ಯತೆ ಇದೆ. ನಾವು ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಿಂದ ಕೂಡ ಬರೋರಿದ್ದಾರೆ. ಕನಿಷ್ಠ 20-25 ಸಾವಿರ ಜನ ಸೇರ್ತಾರೆ. ಮುತ್ತಿಗೆಯನ್ನು ಹಾಕ್ತೇವೆ ನಾಳೆ ದಿನ. ಯಾಕೆಂದರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಪತ್ರವನ್ನು ಬರೀತಾರೆ. ಅಂದರೆ ಈ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿನೇ ಇಲ್ಲ. ಎಲ್ಲವೂ ಕೂಡ ಕೇಂದ್ರದ ಮೇಲೆ ದೂರುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ನಾಳಿನ ಸಿದ್ಧತೆಗಳನ್ನು ತಾವೇ ನೋಡ್ತಿದ್ದೀರಿ. ಈಗಾಗಲೇ ಡಯಾಸ್ ಹಾಕಿದೆ, ಮುಖಂಡರುಗಳೆಲ್ಲರೂ ಬಂದಿದ್ದಾರೆ, ಜನ ಸೇರ್ತಾರೆ. ಯಾಕಂದರೆ ರೈತರ ಸಮಸ್ಯೆಗಳು, ಈ ಪಕ್ಷ ರೈತ ಮತ್ತು ದಲಿತರ ಪರವಾಗಿರ್ತಕ್ಕಂಥ ಪಕ್ಷ. ಅದರಿಂದಾಗಿ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ರೈತ ಪರವಾದ ಧ್ವನಿ ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡಲಿ. ಪಾದಯಾತ್ರೆ ಇರುತ್ತಾ, ರ್ಯಾಲಿ ಇರುತ್ತಾ, ಹೇಗೆ ಸರ್? ಇಲ್ಲಿಂದ ನಾವು ಜನ ಇಲ್ಲಿ ಬರ್ತಾರೆ, ಇಲ್ಲಿ ಸಭೆ ಆಗುತ್ತೆ, ಇಲ್ಲಿಂದ ಪಾದಯಾತ್ರೆ ಹೊರಡಬೇಕು ಅಂತೇಳಿ ಮಾತಾಡ್ಕೊಂಡಿದ್ದೀವಿ. ಬಟ್ ಯಾವ ರೀತಿ ಸರ್ಕಾರ ಸಹಕರಿಸ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಜಾಥಾ ಏನಾದರೂ ಇರುವಂಥದ್ದು, ಯಾಕಂದರೆ ಪೊಲೀಸರು ಅನುಮತಿ ಕೊಡೋದಕ್ಕೆ ನಿರಾಕರಣೆ ಈಗಲೇ ಮಾಡ್ತಿದ್ದಾರೆ. ನೋಡಿದಾಗ ಯಾವ ರೀತಿ ಮುಂದುವರಿಸ್ಬೋದು ಅನ್ಸುತ್ತೆ ಸರ್? ಈ ಸರ್ಕಾರ ನಾವು ಯಾವುದೇ ಈ ರೀತಿಯ ಹೋರಾಟಗಳನ್ನು ಸಹಕರಿಸದೇ ಇರತಕ್ಕಂಥದ್ದು, ಅದನ್ನು ಸ್ನಬ್ ಮಾಡಲಿಕ್ಕೆ ಅವ್ರು ಮಾಡ್ತಾರೆ. ಆದರೂ ಕೂಡ ನಮ್ಮ ಇದನ್ನು ತಡೆಯಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದು ರೈತರ ಧ್ವನಿ. ಆ ರೈತರ ಸಮಸ್ಯೆಗಳನ್ನು ನಾವು ಹೇಳಿದೆ ಇನ್ನೇನಕ್ಕೆ ಬೆಳಗಾವಿಗೆ ಬರಬೇಕು. ಆ ಕಾರಣದಿಂದ ನಾವು ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ, ಮಾಡ್ತೇವೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಳಗಾವಿಯಲ್ಲಿ ನಾಳೆಯಿಂದ ಅಸಲಿ ರಾಜಕೀಯ ಆಟ ಶುರು ಆಗ್ಲಿಕ್ಕಿದೆ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡು ಆಗಿದೆ. ಸಿಕ್ಕಿರುವ ಹಲವು ಅಸ್ತ್ರಗಳನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಾರೆ ಅನ್ನುವಂಥದ್ದು ವಿಪಕ್ಷವಾಗಿ ಈಗ ಬಹಳ ಮುಖ್ಯ ಆಗಿದೆ. ಸೊ ನಾಳೆಯಿಂದ ಅಸಲಿ ಆಟ ಆರಂಭ ಆಗುತ್ತಾ? ವಿಪಕ್ಷ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುತ್ತಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಗಡಿನಾಡಿನಲ್ಲಿ ನಾಳೆ ರೈತರ ಕಹಳೆ ಮೊಳಗಲಿದೆ. ಅನ್ನದಾತರ ಸಾರಥ್ಯದಲ್ಲಿ ನಾಳೆ ಬಿಜೆಪಿ ಹೋರಾಟವನ್ನ ಮಾಡಲಿಕ್ಕಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಹೋರಾಟವನ್ನ